ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 21/8/2025 ಗುರುವಾರದ ಈ ದಿನದ ಪಂಚಾಂಗ, ತಿಥಿ ಹಾಗೆ ರಾಹುಕಾಲ, ಗುಳಿಕ ಕಾಲ ಇವೆಲ್ಲ ಯಾವ ಸಮಯಕ್ಕೆ ಬರುತ್ತೆ, ಯಾವ ಒಂದು ಸಮಯದಲ್ಲಿ ನೀವು ಒಳ್ಳೆ ಕೆಲಸವನ್ನ ಪ್ರಾರಂಭ ಮಾಡಬೇಕು, ಹಾಗೆ ದಿನದ ರಾಶಿ ಭವಿಷ್ಯ ಇದೆಲ್ಲದರ ಜೊತೆಗೆ ನಮ್ಮ ಒಂದು ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನದ ರಹಸ್ಯ, ಚಿನ್ನವನ್ನ ಕೊಂಡ್ಕೊಳ್ತಕ್ಕಂತ ಮಾರ್ಗೋಪಾಯಗಳು ಏನಿದೆ ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಹಾಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರೂಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷ್ಯರು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರು ಆದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವಾನಾಂಚ ಋಷೀನಾಂಚ ಗುರು ಕಾಂಚನಂ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ನೀವು ಸಹ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು, ನಮ್ಮ ಬಳಿ ಮಾತನಾಡಬಹುದು, ಹಾಗೆ ವಾಟ್ಸ್ಆಪ್ ನಲ್ಲಿ ನೀವು ಪ್ರಶ್ನೆಯನ್ನ ಸಹ ಕಳಿಸಬಹುದು. ನೀವು ವಾಟ್ಸ್ಆಪ್ ನಲ್ಲಿ ಪ್ರಶ್ನೆಯನ್ನ ಕಳಿಸೋದಕ್ಕೆ ಹಾಗೆ ಕಾಲ್ ಮಾಡೋದಕ್ಕೆ ಮೊಬೈಲ್ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ನೀವು ಕಾಲ್ ಮಾಡಿ ಅಂತ ಹೇಳಿ ತಿಳಿಸ್ತಾ, ಗುರೂಜಿ ಇವತ್ತಿನ ನಮ್ಮ ದಿನದ ಮೊದಲನೇ ಅಂಗ, ಕಾರ್ಯಕ್ರಮದ ಮೊದಲನೇ ಅಂಗ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ನೋಡಿ, 21 ಆಗಸ್ಟ್ 2025 ತ್ರಯೋದಶಿ, ಕೃಷ್ಣ ಪಕ್ಷ, ಪುಷ್ಯ ನಕ್ಷತ್ರ, ವ್ಯಾತಿಪತ ಯೋಗ, ವನಜಕರಣವಾಗಿರುವಂಥದ್ದು. ಗುರುವಾರ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 9 ನಿಮಿಷ ಸೂರ್ಯೋದಯ, 6 ಗಂಟೆ 36 ನಿಮಿಷ ಸೂರ್ಯಾಸ್ತ. ಮುಹೂರ್ತ ಭಾಗದಲ್ಲಿ ಇವತ್ತಿನ ಒಂದು ರಾಹುಕಾಲ ಅಂತ ನೋಡಿದ್ರೆ 1 ಗಂಟೆ 56 ನಿಮಿಷದಿಂದ 3 ಗಂಟೆ 29 ನಿಮಿಷ. ಯಮಗಂಡ ಕಾಲ 6 ಗಂಟೆ 9 ನಿಮಿಷದಿಂದ 7 ಗಂಟೆ 42 ನಿಮಿಷ. ಗುಳಿಕ ಕಾಲ 9 ಗಂಟೆ 16 ನಿಮಿಷದಿಂದ 10 ಗಂಟೆ 49 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ 11 ಗಂಟೆ 58 ನಿಮಿಷದಿಂದ 12 ಗಂಟೆ 48 ನಿಮಿಷವಾಗಿರುವಂಥದ್ದು. ಗುರೂಜಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದಿನದ ವಿಶೇಷತೆ, ಯಾವ ಒಂದು ಸಮಯದಲ್ಲಿ ನಾವು ಒಳ್ಳೆ ಕೆಲಸವನ್ನ ಮಾಡಬಹುದು, ಇವತ್ತು ಗುರುವಾರ ಪ್ರಶಸ್ತಿವಾದಂತಹ ದಿನನ ಹೇಗೆ ನೋಡಿ, ಪ್ರಶಸ್ತವಾಗಿರುವಂಥ ದಿನ ಶ್ರಾವಣ ಮಾಸ, ಪ್ರತಿಯೊಂದು ಹಬ್ಬಗಳ ಮಾಸ ಅಂತಲೇ ಕರೆಸ್ಕೊಳ್ಳುವಂಥದ್ದು. ಕೊನೆ ಗುರುವಾರ, ಶ್ರಾವಣ ಮಾಸದ ಕೊನೆ ಗುರುವಾರ. ಇನ್ನೇನು ಇವತ್ತು ತ್ರಯೋದಶಿ ತಿಥಿ ಆಗಿರುವಂಥದ್ದು. ನಾಡಿದ್ದು ಅಮಾವಾಸ್ಯೆ ಬರುತ್ತೆ. ಸೊ ಆ ವಿಚಾರದಲ್ಲಿ ವಿಶೇಷವಾದ ಗುರುವಾರ ಅಕ್ಷರಾಭ್ಯಾಸ ಮಾಡುವಂಥದ್ದು ಶ್ರಾವಣದಲ್ಲಿ, ಮತ್ತು ಯಾವುದೇ ಒಂದು ಗುರುಕ್ಷೇತ್ರಗಳಿಗೆ ಭೇಟಿ ನೀಡುವಂಥದ್ದು. ವಿಶೇಷವಾಗಿ ಗಾಣಗಾಪುರ ಒಂದು ದತ್ತಾತ್ರೇಯ ದೇವಸ್ಥಾನವಾಗಿರ್ಬೋದು, ಗುರು ಸಾರ್ವಭೌಮರ ಒಂದು ಗುರುರಾಯರ ದೇವಸ್ಥಾನವಾಗಿರ್ಬೋದು, ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡುವಂಥದ್ದು. ಅದರಿಂದ ಏನು ಅನುಕೂಲ ಆಗುತ್ತೆ ಅಂದರೆ, ಗುರುಗಳ ಕೃಪೆ ಆಗಿ ತಮಗೆ ಗುರು ಬಂದು ಜ್ಞಾನಕಾರಕ, ಧನಕಾರಕ, ಮತ್ತು ಯಾವುದೇ ಒಂದು ಕೆಲಸ ಆಗಬೇಕಪ್ಪ ಅಂತಂದರೆ ಗುರುವಿನ ಅನುಗ್ರಹ ಬೇಕಾಗುತ್ತೆ. ಹರ ಮುನಿದರು ಗುರು ಕಾಯುವನಯ್ಯ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳದಂಗೆ, ಗುರುವಿನ ಒಂದು ಅನುಗ್ರಹವಿದ್ದರೆ ಲಕ್ಷ ದೋಷ ಪರಿಹಾರ ಅಂತ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಸೊ ಆ ಅನುಗ್ರಹ ಪಡ್ಕೊಳ್ಳಲು ಈ ಸೇವೆಗಳನ್ನು ಮಾಡಿದಾಗ ಗುರುವಾರ ಖಂಡಿತ ಒಳ್ಳೆಯದಾಗುವಂಥದ್ದು. ಗುರೂಜಿ ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಗುರೂಜಿ, ಮೇಷರಾಶಿ. ಸೃಜನಶೀಲ ಆಸಕ್ತಿಗಳು ನಿಮ್ಮ ಮನಸ್ಸನ್ನು ಇವತ್ತು ಶಾಂತವಾಗಿರಿಸುತ್ತೆ, ಮತ್ತು ಇಂದು ನೀವು ಒಳ್ಳೆಯ ಹಣ ಕೂಡ ಮಾಡ್ತೀರಾ. ಮತ್ತು ಅದರ ಜೊತೆ ನಿಮ್ಮ ಕೈಯಿಂದ ಯಾವುದೇ ರೀತಿ ಒಂದು ಅವಕಾಶಗಳು ಜಾರಿ ಹೋಗದಿರಲು ನೋಡ್ಕೊಳ್ಳಿ. ಅದರಿಂದ ದಿನ ಶುಭವಾಗಿರುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನಿಮ್ಮ ಸಂಗಾತಿಯು ಒಂದು ಕೆಲಸದ ಬಗ್ಗೆ ನಿಮಗೆ ಏನೋ ಒಂದು ಇರುಸು ಮುರುಸು ಆಗ್ಬೋದು, ಆದರೆ ನಂತರ ನಿಮಗೆ ಇದು ಒಳ್ಳೆಯದಕ್ಕೆ ಆಯಿತೆಂದು ಅರಿವಾಗುವಂಥ ಒಂದು ದಿನವಾಗಿರುತ್ತೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ. ಇಂದು ನೀವು ಚೈತನ್ಯಯುಕ್ತರಾಗಿರ್ತೀರಾ. ನೀವನ್ನ ಏನೇ ಮಾಡಿದ್ರೂ ಸಾಮಾನ್ಯವಾಗಿ ನೀವು ತೆಗೆದುಕೊಳ್ಳುವ ಅರ್ಧ ಸಮಯದಲ್ಲಿ ಅದನ್ನು ಮುಗಿಸಲು ಸಾಧ್ಯವಾಗುವಂಥ ಒಂದು ಶುಭ ದಿನವಾಗಿರುವಂಥದ್ದು. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿದ್ದು ಆಯ್ತು. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ರಾಶಿಯವರಿಗೆ ಸ್ವಲ್ಪ ಏನೋ ಒತ್ತಡ ತರುವ ಸುಪ್ತ ಸಮಸ್ಯೆಗಳು ಇವತ್ತು ಕಾಣಿಸಿಕೊಳ್ಳುವಂಥದ್ದು. ವಿದೇಶದಲ್ಲಿ ವ್ಯಾಪಾರ ಮಾಡುತ್ತಿರುವ ಕರ್ಕಾಟಕ ರಾಶಿಯ ಜಾತಕಸ್ಥರು ಜನರಿಗೆ ಇಂದು ಸಾಕಷ್ಟು ಹಣದ ಲಾಭ ಸಿಗುವಂಥ ನಿರೀಕ್ಷೆ ಇರುವಂಥದ್ದು. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ. ದೇಹ ನೋವಿನಿಂದ ಬಳಲುವ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿಮ್ಮ ದೇಹದ ಮೇಲೆ ಹೆಚ್ಚು ಒತ್ತಡ ಹಾಕದೆ ಯಾವುದೇ ಒಂದು ದೈಹಿಕ ಪರಿಶ್ರಮವನ್ನು ತಪ್ಪಿಸಲು ಪ್ರಯತ್ನಿಸಿ. ಅದರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ. ಗುರೂಜಿ, ಸಿಂಹ ರಾಶಿಯವರಿಗೆ ಏನಾದರೂ ಇವತ್ತಿನ ದಿನದ ಪರಿಹಾರ ಕ್ರಮ? ನೋಡಿ, ಆದಷ್ಟು ದೇಹದ ಒತ್ತಡವನ್ನು ಮಾಡಲು ಕೆಲಸವನ್ನು ಇವತ್ತಿನ ದಿನದ ಮಟ್ಟಿಗೆ ಮುಂದೂಡ್ಬೋದು. ಆದರೆ ದೇಹ ಕಾಯ ಗಟ್ಟಿ ಇರಲು ನಿಮ್ಮ ರಾಶಾಧಿಪತಿಯಾದ ಸೂರ್ಯನ ಮಂತ್ರ ಹೇಳುವಂಥದ್ದು, ಓಂ ಆದಿತ್ಯಾಯ ನಮಃ ಅಂತ ಒಂದು ಮಂತ್ರ ಹೇಳುವಂಥದ್ದು, ಅಥವಾ ಸೂರ್ಯನಿಗೆ ಆರೋಗ್ಯ ನೀಡುವಂಥದ್ದು, ಇದನ್ನು ಮಾಡಿ ಮನೆಯಿಂದ ಹೊರಗಡೆ ಹೊರಟ್ರೆ ತಾವು ವ್ಯಾಪಾರದಲ್ಲಿ ಆಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ನಿಮಗೆಲ್ಲದರಲ್ಲೂ ಯಶಸ್ಸು ಸಿಗುವಂಥ ದಿನ.
ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳ್ಕೊಂಡ್ವಿ. ಹಾಗೆ ನಿಮ್ಮ ರಾಷ್ಟ್ರಾಧಿಪತಿಯ ಮಂತ್ರವನ್ನ ಈ ದಿನದ ಮಟ್ಟಿಗೆ ನೀವು ಜಪ ಮಾಡಿ ಅಂತ ಹೇಳ್ತಾ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನೋಡಿ, ಇವತ್ತು ಮನೆಯಲ್ಲಿ ಒತ್ತಡ ನಿಮಗೆ ಇವತ್ತು ಸಿಟ್ಟು ತರಿಸ್ಬೋದು. ಅವುಗಳನ್ನು ದಮನಗೊಳಿಸುವುದು ಕೇವಲ ದೈಹಿಕ ಸಮಸ್ಯೆಗಳನ್ನು ಹೆಚ್ಚಿಸುತ್ತೆ. ಅದಕ್ಕೆ ಶಾಂತತೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಿ, ಅದರಿಂದ ನಿಮಗೆ ದಿನ ಶಾಂತಮಯವಾಗಿರುತ್ತೆ. ಕನ್ಯಾ ರಾಶಿಯ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ. ಹಾಗೆ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಇವತ್ತಿನ ನಮ್ಮ ಪ್ರಶ್ನಾ ಸಮಯ ಭಾಗದಲ್ಲಿ ನಮಗೆ ವಾಟ್ಸ್ಆಪ್ ನಲ್ಲಿ ವೀಕ್ಷಕರು ಕಳಿಸಿರುವಂತಹ ಪ್ರಶ್ನೆಯನ್ನ ನಾವು ತಗೋತಾ ಇದ್ದೀವಿ. ಗುರುಜಿ, ತಗೊಳ್ಳೋದಾ? ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಗುರುಜಿ, ರಂಗನಾಥ್. ಜನ್ಮ ದಿನಾಂಕ 8/6/97. ಗುರುಜಿ, 8/6/97. ಹೌದು. ಓಕೆ. ಜನ್ಮ ಸಮಯ 7:30 AM ಗಳಲ್ಲಿ. ಓಕೆ. ಜನ್ಮ ಸ್ಥಳ ಬಂದು ಹಿರಿಯೂರು. ಗುರುಜಿ, ಇವ್ರು ಕೇಳ್ತಾ ಇರೋ ಪ್ರಶ್ನೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಇದೆ, ಹಾಗೆ ಕರಿಯರ್ ನೋ ಗ್ರೋತ್ ಅಂತ ಹೇಳ್ತಾ ಇದ್ದಾರೆ. ಓಕೆ. ನಮ್ಗೆ ಸುಲಭ ಮತ್ತೆ ಸರಳ ಪರಿಹಾರ ಕ್ರಮಗಳನ್ನ ತಿಳಿಸ್ಕೊಡಿ. ಕರಿಯರ್ ನಲ್ಲಿ ಗ್ರೋತ್ ಕಾಣ್ಬೇಕು, ಹಾಗೆ ರಿಲೇಶನ್ಶಿಪ್ ಪ್ರಾಬ್ಲಮ್ ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ರಂಗನಾಥ್ ಯಾರು ಪ್ರಶ್ನೆ ಕಳಿಸಿದ್ರೆ ಜಾತಕದ ಪ್ರಕಾರದಲ್ಲಿ ಹುಟ್ಟಿರುವಂಥದ್ದು ಭಾನುವಾರ, ಪುನರ್ವಸು ನಕ್ಷತ್ರ, ಮಿಥುನ ರಾಶಿ, ಮಿಥುನ ಲಗ್ನ. ಸೊ ಯಾವುದೇ ರೀತಿ ರಿಲೇಶನ್ಶಿಪ್ ಅಲ್ಲಿ ಶುಕ್ರ ಮತ್ತು ಚಂದ್ರ ಬಹಳ ಮುಖ್ಯವಾಗಿರುವಂಥದ್ದು. ಇವ್ರ ಜಾತಕದಲ್ಲಿ ಶುಕ್ರ ಚಂದ್ರ ಲಗ್ನದಲ್ಲೇ ಇರುವಂಥದ್ದು. ಪಂಚಮಾಧಿಪತಿಯಾದ ಶುಕ್ರ ಲಗ್ನದಲ್ಲಿ ದ್ವಿತೀಯಾಧಿಪತಿ ಚಂದ್ರ ಜೊತೆ ಇರೋದ್ರಿಂದ ಸ್ವಲ್ಪ ಇವರಿಗೆ ಪ್ರೇಮ ವಿವಾಹ ಆಗುವಂಥ ಸಾಧ್ಯತೆಗಳು ಎಲ್ಲ ಇದೆ. ಸೊ ಪ್ರೀತಿ ಪ್ರೇಮ ವಿಚಾರದಲ್ಲಿ ದಶಾಭುಕ್ತಿಗಳಲ್ಲೂ ಬುಧ ಮಹಾದಶ ನಡೀತಾ ಇರೋದ್ರಿಂದ ಸ್ವಲ್ಪ ಏರುಪೇರುಗಳಲ್ಲಿ ಕಾಣಬಹುದು. ಮತ್ತೆ ಇನ್ನು ಅಂದ್ರೆ ಲೈಕ್ ಫೈನಾನ್ಸ್ ಏನ್ ಕ್ವಶನ್ ಕೇಳಿದರೆ, ಇನ್ನೊಂದು ಕರಿಯರ್ ಗ್ರೋತ್ ನೋಡಿ, ದಶಮ ಸ್ಥಾನದಲ್ಲಿ ಯಾರಿಗೆ ಶನಿ ಮತ್ತು ಚಂದ್ರ ಅಥವಾ ಶನಿ ಜೊತೆ ಕೇತು, ಶನಿ ಜೊತೆ ರಾಹು ಇದ್ದಾಗ ಕರಿಯರ್ ತುಂಬ ಚೆನ್ನಾಗಿರುತ್ತೆ. ಆದರೆ ಪ್ರಯತ್ನ ಖಂಡಿತ ತಾವು ಪಡಬೇಕು. ಶನಿ ಕೇತು ಇರೋದ್ರಿಂದ ಸ್ವಲ್ಪ ಅಡಚಣೆಗಳು, ಮತ್ತು ಏನೋ ಒಂದು ಹೊಸ ಸೆಟಪ್ ಮಾಡ್ತೀರಿ, ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೊರಟ್ರೆ, ಶನಿ ಬಂದು ಕರ್ಮಕಾರಕ ಗ್ರಹ. ಆ ಕರ್ಮಕಾರಕ ಗ್ರಹ ಜೊತೆ ಕೇತು ಇದ್ದಾಗ ಅಲ್ಲಿ ಒಂದು ಕೆಲಸ ಕಾರ್ಯಗಳ ವಿಚಾರದಲ್ಲಿ ಅಥವಾ ಇವ್ರ ಕೈ ಕೆಳಗಡೆ ಕೆಲಸ ಮಾಡೋರಿಗೆ ಸ್ವಲ್ಪ ಅಡಚಣೆ ಇರುತ್ತಮ್ಮ. ಸೊ ಆ ವಿಚಾರದಲ್ಲಿ ಇವರು ನಿಧಾನತೆ ಇರುವಂಥದ್ದು. ಅದನ್ನು ಇವರು ಸರಿದೂಗಿಸ್ಕೊಂಡ್ರೆ ಖಂಡಿತ ಇವರಿಗೆ ಗ್ರೋತ್ ಚೆನ್ನಾಗಿರುತ್ತೆ. ದಶ ಕೂಡ ಇವರಿಗೆ ಬುಧ ದಶ ನಡೀತಾ ಇರೋದ್ರಿಂದ ಮಹಾವಿಷ್ಣುವಿನ ಆರಾಧನೆ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಅಂತ 108 ಬಾರಿ ದಿನಾಲು ಜಪ ಮಾಡುವಂಥದ್ದು. ಬಲಗೈ ಕಿರಿಬೆರಳಲ್ಲಿ ಒಂದು ಪಚ್ಚೆ ರತ್ನವನ್ನು 4-5 ಕ್ಯಾರೆಟು ಕಿರಿಬೆರಳಲ್ಲಿ ಧರಿಸುವಂಥದ್ದು ಬುಧವಾರ ಬೆಳಗಿನ ಜಾವದಲ್ಲಿ. ಇಷ್ಟನ್ನು ಮಾಡಿಕೊಂಡ್ರೆ ಕರಿಯರ್ ಗ್ರೋತ್ ಚೆನ್ನಾಗಿರುತ್ತೆ. ಪ್ರೀತಿ ಪ್ರೇಮ ಪ್ರಣಯ ವಿಚಾರದಲ್ಲಿ ಸ್ವಲ್ಪ ಸಮಯ ನೀಡಿ, ಖಂಡಿತ ಪ್ರೇಮ ವಿವಾಹ ಲಭ್ಯತೆ ಆಗುವಂಥ ಎಲ್ಲ ಸಾಧ್ಯತೆಗಳು ನಿಮ್ಮ ಕುಂಡಲಿಯಲ್ಲಿದೆ. ಆದರೆ ಬರುವಂಥ ಹುಡುಗಿಗೆ ಸರಿಯಾಗಿ ಮ್ಯಾಚಿಂಗ್ ಮಾಡುವಂಥದ್ದು, ಅವರ ಜಾತಕವನ್ನು ವಿಶ್ಲೇಷಣೆ ಮಾಡಿಕೊಳ್ಳುವಂಥದ್ದು, ಮತ್ತು ಪರಿಹಾರಗಳಿದ್ದರೆ ಏನಾದರೂ ದೋಷಗಳಿದ್ದರೆ ಪರಿಹಾರಗಳನ್ನು ಮಾಡ್ಕೊಳ್ಳುವಂಥದ್ದು. ಯಾಕಂದರೆ ಮದುವೆ ಆಗೋದು ಇಂಪಾರ್ಟೆಂಟ್ ಅಲ್ಲ, ಮದುವೆಯನ್ನು ನಿಭಾಯಿಸೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆ ಪರಿಹಾರ ಮುಖೇನ ಮಾಡಿಕೊಂಡ್ರೆ ಇವರಿಗೆ ಒಳ್ಳೆಯ ಪ್ರೇಮ ಆಗುವಂಥ ಸಾಧ್ಯತೆ ರಂಗನಾಥ್ ಅವರಿಗಿದೆ. ಈ ರೀತಿ ಮಾಡಲಿ, ಶುಭವಾಗಲಿ. ರಂಗನಾಥ್ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನೋಡಿ, ತುಂಬಾ ಸುಲಭ ಮತ್ತೆ ಸರಳ ತಂತ್ರಗಳನ್ನ ಗುರೂಜಿಗಳು ತಿಳಿಸಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರೂಜಿ ನಾವು ರಾಶಿಯ ದಿನ ಭವಿಷ್ಯವನ್ನ ನೋಡ್ತಾ ಇದ್ವಿ. ಗುರೂಜಿ, ಕನ್ಯಾ ರಾಶಿಯವರೆಗೂ ತಿಳ್ಕೊಂಡಿದ್ವಿ. ಮುಂದಿನ ರಾಶಿ ತುಲಾ ರಾಶಿ. ಇಂದು ನಿಮ್ಮ ಪ್ರೀತಿಯ ಒಂದು ಜಾಸ್ತಿ ನಿಮಗೆ ಪ್ರೀತಿ ಹೆಚ್ಚು ಉಕ್ಕಿ ಬರುವಂಥದ್ದು ಮಕ್ಕಳಲ್ಲಾಗಿರ್ಬೋದು, ಕುಟುಂಬ ಸದಸ್ಯದವರ ಮೇಲೆ ಆಗಿರ್ಬೋದು. ಅದರಿಂದ ನಿಮಗೆ ಆದಷ್ಟು ಪ್ರತಿಯೊಂದು ದಿನ ಪ್ರೀತಿಮಯವಾಗಿ ಆನಂದಮಯವಾಗಿರುವಂಥ, ಮನೆಯಲ್ಲಿ ಶುಭ ವಾತಾವರಣ ಇರುವಂಥ ಒಂದು ದಿನವಾಗಿರುವಂಥದ್ದು. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶಿಯವರಿಗೆ ವಿಶ್ವಾಸ ಮತ್ತು ಚೈತನ್ಯ ಅಧಿಕವಾಗಿರುತ್ತೆ. ನಿಮ್ಮ ವೆಚ್ಚಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿ ಮತ್ತು ತುಂಬಾ ಖರ್ಚು ಮಾಡಬೇಡಿ, ಇದರಿಂದ ನಿಮಗೆ ಅಡಚಣೆ ಆಗುವಂಥದ್ದು. ವೃಶ್ಚಿಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳ್ಕೊಂಡಿದ್ದಾಯ್ತು. ಹಾಗೆ ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರು ಭಾವನಾತ್ಮಕವಾಗಿ ನೀವು ತುಂಬ ಸ್ಥಿರವಾಗಿರುವುದಿಲ್ಲ. ಆದ್ದರಿಂದ ನೀವು ಇತರ ಮುಂದೆ ಹೇಗೆ ವರ್ತಿಸ್ತೀರಾ ಮತ್ತು ಏನು ಹೇಳ್ತೀರಾ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇದರಿಂದ ನಿಮಗೆ ದಿನ ಎಚ್ಚರಿಕೆಯಿಂದ ಇರಬೇಕು ಅಂತ ಒಂದು ಸೂಚನೆ. ಧನುರಾಶಿಯವರಿಗೆ ಗುರುಜಿ ಇವತ್ತಿನ ದಿನದ ಪರಿಹಾರ ಭಾಗ ಏನಾದ್ರು ತಿಳಿಸ್ಕೊಡ್ತೀರಾ? ನೋಡಿ, ಆದಷ್ಟು ಓಂ ಬೃಹಸ್ಪತೇ ನಮಃ ಅಂತ ಒಂದು ರಾಶಾಧಿಪತಿಯ ಮಂತ್ರ ಬರುತ್ತೆ. ಆ ರಾಶಾಧಿಪತಿಯ ಮಂತ್ರದ ಪಠನೆಯೊಂದಿಗೆ ನಿಮ್ಗೆ ಏನಾದರೂ ಅಡಚಣೆಗಳಿದ್ರೆ ದೂರ ಆಗುವಂಥದ್ದು. ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿ ಆಯ್ತು. ಹಾಗೆ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಸ್ವಲ್ಪ ವಿಶೇಷ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಯಾರಾದರೂ ನಿಮಗೆ ಬಲಿಪಶು ಮಾಡಲು ಪ್ರಯತ್ನಿಸಬಹುದು, ಒತ್ತಡ ಹೆಚ್ಚಾಗ್ಬೋದು, ಮತ್ತು ನೀವು ತಿಳಿದ ಜನರದ ಮೂಲಕ ಒಂದು ಹೊಸ ಆದಾಯ ಮೂಲಗಳು ಕೂಡ ನಿಮಗೆ ಇವತ್ತು ಕಂಡು ಬರುತ್ತೆ. ಅದರಿಂದ ದಿನ ಎಚ್ಚರಿಕೆಯಿಂದ ಮತ್ತು ಖುಷಿಯಾಗಿರುವಂಥ ದಿನ ಆಗಿರುವಂಥದ್ದು.
ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ. ನಿಮ್ಮ ಭಾವನೆಗಳನ್ನು ವಿಶೇಷವಾಗಿ ಅದರಲ್ಲೂ ಕೋಪವನ್ನು ನಿಯಂತ್ರಣದಲ್ಲಿ ಇರಿಸಿ. ನೀವು ಸಂಪ್ರದಾಯಬದ್ಧ ಹೂಡಿಕೆಗಳನ್ನು ಮಾಡಿದಲ್ಲಿ ಅಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಮಾಡಿದ್ರೆ ನಿಮಗೆ ಒಳ್ಳೆಯ ಹಣ ಬಂದು ಸೇರುತ್ತೆ ಮುಂಬರುವ ದಿನಗಳಲ್ಲಿ. ಕುಂಭರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರು ವಿಶೇಷವಾಗಿ ಗಾಳಿಯಲ್ಲಿ ಮನೆ ಕಟ್ಟುವ ಸಮಯ ವ್ಯರ್ಥ ಮಾಡಬೇಡಿ. ಬದಲಿಗೆ ಏನಾದರೂ ಒಂದು ಅರ್ಥಪೂರ್ಣವಾದದ್ದನ್ನು ಮಾಡಲು ನಿಮಗೆ ನಿಮ್ಮ ಒಂದು ಶಕ್ತಿಯನ್ನು ವಹಿಸಿ. ಅದರಿಂದ ನಿಮಗೆ ದಿನ ಒಂದು ಉಪಯುಕ್ತವಾಗಿರುವಂಥದ್ದು. ವೀಕ್ಷಕರೇ, ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ. ನೀವು ಕೂಡ ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನ ಭವಿಷ್ಯವನ್ನ ತಿಳ್ಕೊಂಡಿದ್ದೀರಾ. ಆದಷ್ಟು ಬೇಗ ಪರಿಹಾರ ಭಾಗ ಅಂತ ಹೇಳಿ ಯಾವ ಒಂದು ರಾಶಿಗೆ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ, ಅದನ್ನ ಮಾಡ್ಕೊಂಡು ಮನೆಯಿಂದ ಹೊರಡಿ ಅಂತ ಹೇಳ್ತಾ ಗುರುಜಿ ಮತ್ತೊಂದು ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ತಗೊಂಡ್ಬಿಡೋಣ. ಖಂಡಿತ. ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ, ಮಂಜುನಾಥ್ ಅಂತ. ಮಂಜುನಾಥ್ ಅವರ ಜನ್ಮ ದಿನಾಂಕ 1/2/1/12 95. 1/12/95. ಹೌದು. ಜನ್ಮ ಸಮಯ ಬಂದು 10:13 AM ಗಳಲ್ಲಿ. ಓಕೆ. ಜನ್ಮ ಸಮಯ ಬ್ಯಾಂಗ್ಳೂರ್. ಗುರುಜಿಯವರು ಮ್ಯಾರೇಜ್ ವಿಚಾರದ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ. ಸಮಯ ಇನ್ನೊಂದ್ಸತಿ ಹೇಳಿ. 10:13 ಬೆಳಗ್ಗೆ AM. ಸೊ ನೋಡಿ, ಮಂಜುನಾಥ್ ಯಾರು ಪ್ರಶ್ನೆ ಕಳಿಸಿದ್ರೆ ಮಕರ ಲಗ್ನ ಬರುವಂಥದ್ದು, ಮೀನರಾಶಿ, ಉತ್ತರ ಭಾದ್ರ ನಕ್ಷತ್ರ, ಮ್ಯಾರೇಜ್ ವಿಚಾರವಾಗಿ ರಾಹುಕೇತು ದೋಷ ಇರುವಂಥದ್ದು. ಪರಿಹಾರ ಮಾಡ್ಕೊಳ್ಳಿ, ಚೆನ್ನಾಗುತ್ತೆ. ಕೇತು ದಶ ಕೇತು ಮಹಾದಲ್ಲಿ ಶುಕ್ರ ಅಂತರದಶೆ ನಡೀತಾ ಇದೆ. ಮುಂಬರುವ ದಶಾಭುಕ್ತಿಗಳಲ್ಲಿ ಅಂದರೆ ಕೇತು ಮಹಾದಶೆ ಚಂದ್ರ ಅಂತರದಶದಲ್ಲಿ, ಯಾಕಂದರೆ ಸಪ್ತಮಾಧಿಪತಿ ದಶೆ ಇರೋದರಿಂದ ಅಕ್ಟೋಬರ್ 2026ರಿಂದ ಮೇ 2027 ಒಳಗಡೆ ಮದುವೆ ಆಗುವಂಥ ಯೋಗ ಇದೆ. ರಾಹುಕೇತು ದೋಷ ನಿವಾರಣೆ ಮತ್ತು ಬಲಗೆ ಮಧ್ಯ ಬರಳಲ್ಲಿ ಒಂದು ವೈಟ್ ಸರ್ಕನ್ ಅಂತ ಜಮ್ ಸ್ಟೋನ್ ಬರುತ್ತೆ. ಅದನ್ನು ಧರಿಸೋದ್ರಿಂದ ಮದುವೆ ಬೇಗ ಸೆಟ್ ಆಗುತ್ತೆ. ಸೊ ನಮಗೆ ಮಂಜುನಾಥ್ ಪ್ರಶ್ನೆನ ಕಳುಹಿಸಿದ್ರು, ನಿಮ್ಮ ಒಂದು ಮದುವೆ ವಿಚಾರ ಏನು ತುಂಬಾ ಡಿಲೇ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಗುರೂಜಿಗಳು ಸಹ ಚರ್ಚೆ ಮಾಡ್ತಾ ಒಂದು ಪರಿಹಾರ ಭಾಗವಾಗಿ ತಿಳಿಸ್ಕೊಟ್ಟಿದ್ದಾರೆ. ಜಮ್ ಸ್ಟೋನ್ ಅನ್ನ ಧರಿಸ್ಕೊಳ್ಳಿ ಅಂತ. ಆದಷ್ಟು ಬೇಗ ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೀಕ್ಷಕರೇ, ಚಿನ್ನವನ್ನ ಕೊಂಡ್ಕೊಳ್ಳೋದಕ್ಕೆ ಯಾರಿಗ್ ತಾನೇ ಇಷ್ಟ ಇರಲ್ಲ ಅಲ್ವಾ ವೀಕ್ಷಕರೇ. ಚಿನ್ನದ ಬೆಲೆ ಗಗನ ಮುಟ್ಟಿದ್ರೂ ಸಹ ಚಿನ್ನವನ್ನ ಕೊಂಡ್ಕೊಳ್ಳೋದಕ್ಕೆ ತುಂಬಾ ಆಸೆ, ಆಸಕ್ತಿ ಎಲ್ಲವೂ ಕೂಡ ಇರುತ್ತೆ. ಆದ್ರೆ ಹಣದ ಮೂಲ ಹೊಂದಿಕೆ ಆಗ್ತಾ ಇರಲ್ಲ. ಇನ್ನು ಕೆಲವರು ತಾವು ಅಡ ಇಟ್ಟಿರುವಂತಹ ಚಿನ್ನವನ್ನ ತುಂಬಾ ವರ್ಷಗಳ ಕಾಲ ಹಾಗೆ ಬಿಟ್ಟಿರ್ತಾರೆ. ಅದನ್ನ ಬಿಡಿಸ್ಕೊಳ್ಳೋದಕ್ಕೂ ಕೂಡ ಒದ್ದಾಡ್ತಾ ಇರ್ತೀರಾ. ಆದ್ರೆ ಇದೆಲ್ಲದಕ್ಕೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಇದೆ, ಮಾರ್ಗೋಪಾಯಗಳಿದೆ. ಅದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅದರಲ್ಲೂ ಬಹುಮುಖ್ಯವಾಗಿ ಕನ್ಯಾ ರಾಶಿಯವರು. ಗುರುಜಿ, ಕನ್ಯಾ ರಾಶಿಯವರು ಈ ಒಂದು ಚಿನ್ನವನ್ನ ಕೊಳ್ಳುವಂತಹ ವಿಚಾರದಲ್ಲಿ ಚಿನ್ನದ ರಹಸ್ಯ ಏನಿದೆ? ಇವರಿಗೆ ತುಂಬಾ ಸುಲಭವಾಗಿ ಚಿನ್ನ ಸಿಗುತ್ತಾ, ಅಥವಾ ಚಿನ್ನವನ್ನ ಕೊಂಡ್ಕೊಳ್ಳೋದಕ್ಕೆ ಕನ್ಯಾ ರಾಶಿಯವರಿಗೆ ಯೋಗ ಇದೆಯಾ ಇಲ್ವಾ? ನೋಡಿ, ಎಲ್ಲ ರಾಶಿ ನಕ್ಷತ್ರದವರು ಸರ್ವರನ್ನು ವಿಶೇಷವಾಗಿ ಆಕರ್ಷಿಸುವಂಥ ಒಂದು ವಸ್ತುವಿನ ಚಿನ್ನ ಆಗಿರುವಂಥದ್ದು. ಚಿನ್ನದ ಮೇಲೆ ಆಸೆ ಅಥವಾ ಚಿನ್ನವನ್ನು ಸಂಗ್ರಹಿಸಿ ಇಟ್ಕೊಳ್ಳುವಂಥದ್ದು, ಚಿನ್ನದ ಮೇಲೆ ಆಸೆ ಇಲ್ಲ ಅನ್ನೋರೇ ಯಾರೂ ಇಲ್ಲ. ಸೊ ಅದರ ವಿಚಾರವಾಗಿ ನೋಡೋದಾದರೆ ಇಡೀ ನಮ್ಮ ಇತಿಹಾಸ ತೆಗೆದು ನೋಡಿದ್ರೆ ಜ್ಯೋತಿಷ್ಯ ಆಗಿರ್ಬೋದು, ಮತ್ತು ಆಯುರ್ವೇದ ಶಾಸ್ತ್ರ, ವೈದಿಕ ಪರಂಪರೆಗಳಲ್ಲಿ ಎಲ್ಲದರಲ್ಲೂ ಕೂಡ ಚಿನ್ನಕ್ಕೆ ಅದರದೇ ಆದ ಮಹತ್ವ ನೀಡಲಾಗಿದೆ. ಮತ್ತು ಈ ವಿಶೇಷವಾಗಿ ಆಭರಣ ರೂಪದಲ್ಲಿ ಚಿನ್ನವನ್ನು ತೊಡಲಿಕ್ಕೆ ತುಂಬ ಒಂದು ಹೆಣ್ಣು ಮಕ್ಕಳಿಗೆ ತುಂಬ ಇಷ್ಟ ಇರುವಂಥದ್ದು. ಚಿನ್ನದ ಆಸೆ ಎಲ್ಲರಿಗಿರುತ್ತೆ. ಖರೀದಿ ಮಾಡಲು ಪ್ರಯತ್ನ ಮಾಡ್ತಾರೆ, ಖರೀದಿ ಮಾಡಲಾಗದವರು ಕೂಡ ಹಾಗೆ ಬಿಟ್ಟಿರ್ತಾರೆ. ಜ್ಯೋತಿಷ್ ಶಾಸ್ತ್ರ ಪ್ರಕಾರದಲ್ಲಿ ಚಿನ್ನ ಖರೀದಿ ಮಾಡಲು ಒಂದು ಚಿನ್ನ ಖರೀದಿ ಮಾಡುವ ಯೋಗ ಅಂತ ಸೃಷ್ಟಿಯಾಗಬೇಕು. ಅಂದರೆ ದುಡ್ಡಿರೋರೆಲ್ಲ ಚಿನ್ನವನ್ನು ಖರೀದಿ ಮಾಡ್ತಾರಂತಲ್ಲ. ಚಿನ್ನ ಖರೀದಿ ಮಾಡುವಂಥ ಯೋಗ ನಿಮಗಿದ್ರೆ ನೀವು ಚಿನ್ನವನ್ನು ಖರೀದಿ ಮಾಡ್ತೀರಾ. ಸೊ ಆ ಯೋಗವನ್ನು ಹೇಗೆ ಪಡೆದುಕೊಳ್ಬೇಕು ಅನ್ನೋದ್ರ ವಿಚಾರವಾಗಿ ನಾವು ನೋಡ್ತಾ ಹೋದರೆ, ಅಥವಾ ಅದ್ರ ಜೊತೆ ನೀವು ಈಗಾಗಲೇ ಚಿನ್ನ ನಿಮ್ಮ ಹತ್ರ ಇದ್ದು ಕಾರಣಾಂತರದಿಂದ ಅಡವಿಟ್ಟಿದ್ರೆ ಆ ಚಿನ್ನವನ್ನು ವಾಪಸ್ ತರಲು ನಿಮ್ಮಲ್ಲಿ ನೀವು ಏನು ಉಪಾಯಗಳನ್ನು ಮಾಡಿದ್ರೆ ಒಳ್ಳೆಯದು ಅಂತ ನೋಡ್ತೀವಿ. ಮತ್ತು ರಾಶಿ ಆಧಾರಿತವಾಗಿ ಬೇರೆ ಬೇರೆ ರೀತಿಯೇ ಇರುತ್ತೆ. ಈ ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ಕನ್ಯಾ ರಾಶಿಯವ್ರ ವಿಚಾರವಾಗಿ ನೋಡ್ತಾ ಇದ್ದೀವಿ. ಕನ್ಯಾ ರಾಶಿಯವರಿಗೆ ಚಿನ್ನ ಖರೀದಿ ಮಾಡುವಂಥ ಯೋಗ, ಚಿನ್ನವನ್ನು ಪಡೆದುಕೊಳ್ಳುವಂಥ ಯೋಗ ಮತ್ತು ಅಡಮಾನ ಇಟ್ಟಿರುವಂಥ ಚಿನ್ನವನ್ನು ಬಿಡಿಸ್ಕೊಂಡು ಬರಬೇಕಾಗಿರುವ ವಿಚಾರದಲ್ಲಿ ನೋಡ್ತೀವಿ. ಸೊ ಕೆಲವೊಬ್ರು ಹೇಳ್ಬೋದು, ತುಂಬ ಒಂದು ಕಷ್ಟಪಟ್ಟು ದುಡಿದು ತಿಂದ್ರೇ ಹಣಕಾಸು ಬರುತ್ತೆ, ಮಂತ್ರಕ್ಕೆ ಮಾವಿನಕಾಯಿ ಹೋದ್ರಿಲ್ಲ, ಈ ಎಲ್ಲ ಪರಿಹಾರಗಳನ್ನು ಮಾಡಿದ್ರೆ ಸಿಗುತ್ತಾ ಅಂತ ಕೇಳ್ತಾರೆ. ಸೊ ಆ ರೀತಿ ಯಾವುದೇ ಅನುಮಾನ ಬೇಡ. ಜ್ಯೋತಿಷ್ಯ ಅಂದ್ರೆ ಒಂದು ಸೈನ್ಸ್. ಆ ಸೈನ್ಸಲ್ಲಿ ಉಲ್ಲೇಖವಾಗಿರುವಂಥ ಪರಿಹಾರ ರೂಪಗಳು ಖಂಡಿತ ಒಂದು ಕೆಲಸ ಮಾಡಬೇಕಾಗುತ್ತೆ. ಈ ವಿಚಾರದಲ್ಲಿ ನೋಡಬೇಕಾದ್ರೆ ಕಾಸಿರಬೇಕಾದ್ರೆ ಚಿನ್ನ ಖರೀದಿ ಮಾಡುವಂಥ ಒಂದು ಕನ್ಯಾ ರಾಶಿಯವರು
ದೃಢ ಸಂಕಲ್ಪ ಇರುವಂಥದ್ದು, ಚಿನ್ನ ಖರೀದಿ ಮಾಡುವಂಥ ಒಂದು ಮನಸ್ಥಿತಿ ಇರಬೇಕು, ಆ ಗ್ರಹಗತಿಗಳು ಮತ್ತು ರಾಶಿಯಾಧಿಪತಿಯ ಅನುಗ್ರಹ ಕೂಡ ಬೇಕಾಗುತ್ತೆ. ಸೊ ಇಲ್ಲಿ ಕನ್ಯಾ ರಾಶಿಯವರಿಗೆ ಹೇಳೋದಾದರೆ, ಈ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಪ್ರಮುಖವಾಗಿ ಚಿನ್ನ ಖರೀದಿ ಮಾಡುವಂಥ ಬಹುಮುಖ್ಯವಾದ ಗ್ರಹ ಶುಕ್ರ ಅಂತ ಹೇಳ್ತೀವಿ, ಮತ್ತು ರಾಶಾಧಿಪತಿಯ ಅನುಗ್ರಹ ಬೇಕು, ರಾಶಾಧಿಪತಿ ಬುಧ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಬಹುಮುಖ್ಯವಾಗಿ ನಾವು ಇಲ್ಲಿ ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ರಾಶಿಯಿಂದ ದ್ವಿತೀಯಾಧಿಪತಿ ಶುಕ್ರ ಗ್ರಹರೇ ಆಗಿರುವಂಥದ್ದು. ಸೊ ದ್ವಿತೀಯ ಸ್ಥಾನ ಅಂದರೆ ಧನ ಧಾನ್ಯ ಸಂಪತ್ತು ಅಂತ ಹೇಳ್ತೀವಿ. ಗಮನಿಸಬೇಕಾಗಿರೋ ಅಂಶ ಏನಂದರೆ, ದ್ವಿತೀಯಾಧಿಪತಿ ಇದು ಶುಕ್ರ ಗ್ರಹನೇ ಆಗಿರೋದ್ರಿಂದ ಶುಕ್ರ ಗ್ರಹಕ್ಕೆ ಅಧಿದೇವತೆ ಆಗಿರುವಂಥದ್ದು ಅಮ್ಮನವರು. ಅಮ್ಮನವರಂದರೆ ಯಾರು? ಲಕ್ಷ್ಮೀ ತಾಯಿ, ದುರ್ಗಾ ಮಾತೆ, ಈ ರೀತಿ ಹೆಣ್ಣು ದೇವತೆಗಳನ್ನು ನಾವು ಅಮ್ಮನವರಂತ ಆರಾಧನೆ ಮಾಡ್ತೀವಿ. ಸೊ ಶುಕ್ರವಾರ ಮತ್ತು ವಿಶೇಷವಾಗಿ ಬುಧವಾರ ಮತ್ತು ಶುಕ್ರವಾರ ಚಿನ್ನವನ್ನು ಖರೀದಿ ಮಾಡಿದ್ರೆ ಇನ್ನೂ ಅದ್ಭುತವಾಗಿರುತ್ತೆ ನಿಮ್ಮ ಕನ್ಯಾ ರಾಶಿಯವರಿಗೆ. ಸೊ ಜೊತೆಗೆ ಚಿನ್ನ ಖರೀದಿ ಮಾಡಲು ದೃಢ ಸಂಕಲ್ಪ ಇರಬೇಕು. ನಾವು ಯಾವುದೇ ರೀತಿ ಚಿನ್ನ ಎಷ್ಟೇ ಆಗಿರ್ಬೋದು ಅದನ್ನು ದರನ ಪಕ್ಕಕ್ಕಿಟ್ಟು ಚಿನ್ನ ಖರೀದಿ ಮಾಡುವಂಥ ದೃಢ ಸಂಕಲ್ಪ ಮಾಡಿ ಈ ದೇವರ ಆರಾಧನೆ ಅಂದರೆ ಅಮ್ಮನವರ ಆರಾಧನೆ ಆಗಿರ್ಬೋದು ಮತ್ತು ಮಹಾವಿಷ್ಣುವಿನ ಆರಾಧನೆ, ಈ ಒಂದು ವಿಚಾರದಲ್ಲಿ ದೇವರ ಆರಾಧನೆ ವಿಚಾರವಾಗಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದರ ಜೊತೆಯಲ್ಲಿ ಮಂಗಳ ಅಷ್ಟೋತ್ತರ ಮತ್ತು ಶುಕ್ರ ಅಷ್ಟೋತ್ತರ ವಿಚಾರವಾಗಿ ಸಂಕಲ್ಪ ಮಾಡಿ ಮಾಡುವಂಥದ್ದು, ಅಂದರೆ ದುರ್ಗಾ ಅಷ್ಟೋತ್ತರ ಮಾಡುವಂಥದ್ದು. ಸೊ ಅದರ ಜೊತೆಯಲ್ಲಿ ವಿಶೇಷವಾಗಿ ಶುಕ್ರ ಗ್ರಹ ಅನುಗ್ರಹಕ್ಕೆ ಪ್ರತಿ ಶುಕ್ರವಾರ ಸುಮಂಗಲಿಯರನ್ನು ಕರೆದು ಒಂದು ಬಟ್ಟೆ ಆಗಿರ್ಬೋದು, ಹಣ್ಣಾಗಿರ್ಬೋದು, ತಾಂಬೂಲವನ್ನು ನೀಡುವಂಥದ್ದು, ಮತ್ತು ದೊಡ್ಡವರಾಗಿದ್ದರೆ ಅವರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಳ್ಳುವಂಥದ್ದು. ಜೊತೆಗೆ ಮನೆಗೆ ಹತ್ತಿರ ಇರುವಂಥ ದೇವಸ್ಥಾನ, ಅಮ್ಮನವರ ದೇವಸ್ಥಾನ ಅಂತ ಹೇಳ್ತೀವಲ್ಲ, ಮಹಾಲಕ್ಷ್ಮಿಯ ದೇವಸ್ಥಾನ ಆಗಿರ್ಬೋದು ಮತ್ತು ದುರ್ಗಾ ಮಾತೆಯ ದೇವಸ್ಥಾನವಾಗಿರ್ಬೋದು, ಈ ರೀತಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅದಲ್ದಿರ ಒಂದು ರಾಷ್ಟ್ರಾಧಿಪತಿ ಅನುಗ್ರಹಕ್ಕೆ ಬುಧನ ಒಂದು ಬುಧನ ದೇವಸ್ಥಾನ ಅಂದರೆ ಬುಧ ಇನ್ನೊಂದು ರೂಪದಲ್ಲಿ ವಿಷ್ಣು ಆಗ್ತಾರೆ, ವಿಷ್ಣುವಿನ ಇನ್ನೊಂದು ರೂಪ ವಿಷ್ಣು ದೇವಸ್ಥಾನ ಇದ್ರೆ ಒಳ್ಳೆಯದು. ವಿಷ್ಣು ದೇವಸ್ಥಾನ ಸಾಮಾನ್ಯವಾಗಿ ನೀವು ಸಿಗಲಿಲ್ಲ ಅಂದರೆ ಮನೆ ಹತ್ತಿರ ಇರುವಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಒಂದು ಹಸಿರು ವಸ್ತ್ರದಲ್ಲಿ ಒಂದು ಕೈಲಾದಷ್ಟು ಅಂದರೆ ಒಂದು ಬೊಗಸೆಯಷ್ಟು ಒಂದು ಹೆಸರು ಕಾಳನ್ನು ತೊಗೊಂಡೋಗ್ಬಿಟ್ಟು ಆ ದೇವಸ್ಥಾನದಲ್ಲಿ ಇಟ್ಟು ಅಥವಾ ಅರ್ಚಕರಿಗೆ ಕೊಟ್ಟು ಒಂದು ನೈವೇದ್ಯ ಇತ್ಯಾದಿಗಳನ್ನು ಮಾಡ್ಕೊಳ್ಳೋ ಬರುವಂಥದ್ದು. ಇದರಿಂದ ರಾಷ್ಟ್ರಾಧಿಪತಿ ಅನುಗ್ರಹ ಮತ್ತು ದ್ವಿತೀಯಾಧಿಪತಿ ಶುಕ್ರನ ಅನುಗ್ರಹ ಸಿಗುವಂಥದ್ದು. ಇದರಿಂದ ಒಂದು ಚಿನ್ನ ಖರೀದಿ ಮಾಡುವಂಥ ಯೋಗ ಕನ್ಯಾ ರಾಶಿಯವರಿಗೆ ಖಂಡಿತವಾಗಿ ಸೃಷ್ಟಿಯಾಗುವಂಥದ್ದು ನಾವು ಹೇಳ್ಬೋದಮ್ಮ. ಗುರುಜಿ, ಇನ್ನೂ ಕೂಡ ಮುಂದುವರೆದು ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಚಿನ್ನವನ್ನ ಕೊಂಡ್ಕೊಳ್ಳೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವೆಲ್ಲ ಮಾರ್ಗಗಳಿದೆ, ಯಾವೆಲ್ಲ ಉಪಾಯಗಳನ್ನ ಅವರು ಮಾಡಬಹುದು ಅಂತ ಹೇಳಿ. ನೋಡಿ, ನಾವು ಚರ್ಚೆ ಮಾಡಿದ ಹಾಗೆ ಈ ಒಂದು ಕನ್ಯಾ ರಾಶಿಯವರ ವಿಚಾರದಲ್ಲಿ ಹಲವಾರು ವಿಚಾರಗಳನ್ನು ನಾವು ಚರ್ಚಿಸ್ತಾ ಹೋದ್ವಿ. ಒಳ್ಳೆಯ ಯೋಗಗಳು, ಒಳ್ಳೆಯ ಉಪಾಯಗಳು ಅಂತ ನೋಡಿದ್ರೆ ಈ ಒಂದು ಕನ್ಯಾ ರಾಶಿಯವರಿಗೆ ಯಾವುದೇ ರೀತಿ ಒಂದು ಸಂಧ್ಯಾ ಕಾಲದಲ್ಲಿ ಅಥವಾ ಒಂದು ಸಾಯಂಕಾಲ ಅಂದರೆ ಗೋಧೂಳಿ ಸಮಯದಲ್ಲಿ ಒಂದು ಕೈಕಾಲು ಮುಖ ತೊಳೆದುಕೊಂಡು ದೀಪ ಮಹಾಲಕ್ಷ್ಮಿ ಆರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದಂತ ಹೇಳ್ತೀವಿ. ಅಂದರೆ ನಿಮ್ಮ ಮನೆಯ ದೇವರ ಮನೆ ಮುಂದಗಡೆ ಒಂದು ರಂಗೋಲಿಯನ್ನು ಹಾಕ್ಬಿಟ್ಟು ಸಂಜೆ ಒಂದು ಗೋಧೂಳಿ ಸಮಯದಲ್ಲಿ ಒಂದು ತುಪ್ಪದ ದೀಪ ಅಂಟಿಸುವಂಥದ್ದು ಅಥವಾ ಒಂದು ಕಾಮಾಖ್ಯ ದೀಪವನ್ನು ಅಂಟಿಸುವಂಥದ್ದು, ಈ ರೀತಿ ಅಂಟಿಸಿ ಮಹಾಲಕ್ಷ್ಮಿ ಆರಾಧನೆ, ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳ್ತಾ ಮಾಡಬೇಕು. ಮಹಾಲಕ್ಷ್ಮಿ ಅಷ್ಟೋತ್ತರ ಈ ರೀತಿ ಬರುತ್ತೆ. ಮೊದಲನೇ ಅಷ್ಟೋತ್ತರ ನಮಸ್ತಸ್ಸೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತಿ, ಈ ರೀತಿ ಒಂದು ಅಷ್ಟೋತ್ತರ ಹೇಳಿ ಒಂದು ಪ್ರದಕ್ಷಿಣೆ ಹಾಕ್ಕೊಳ್ಳುವಂಥದ್ದು, ನಿಂತಲ್ಲೇ ಪ್ರದಕ್ಷಿಣೆ ಹಾಕ್ಕೊಳ್ಳುವಂಥದ್ದು, ಒಂದು ಪ್ರದಕ್ಷಿಣೆ ಮಾಡಿ ಒಂದು ಬಾರಿ ನಮಸ್ಕಾರ ಮಾಡುವಂಥದ್ದು. ಇದೇ ರೀತಿ 8 ಸ್ತೋತ್ರಗಳು, 8 ಪ್ರದಕ್ಷಿಣೆಗಳು. ಉದಾಹರಣೆಗೆ ಇನ್ನೊಂದು ನಮಸ್ತಸ್ಸೆ ಗರುಡಾಚಾರ್ಯ ಕೋಲಾಸುರ ಭಯಂಕರಿ ಸರ್ವ ಪಾಪಹರ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ, ಇದು 2ನೇ ಅಷ್ಟೋತ್ತರ ಮತ್ತು ಒಂದು ಪ್ರದಕ್ಷಿಣೆ ಹಾಕುವಂಥದ್ದು. ಈ ರೀತಿ ಮಹಾಲಕ್ಷ್ಮಿ ಮಾಡುವಂಥದ್ದು. ಉಳಿದಿರುವಂಥ 6 ಒಂದು ಅಷ್ಟೋತ್ತರಗಳು ನಿಮಗೆ ಸ್ತೋತ್ರಗಳಲ್ಲಿ ಸಿಗುವಂಥದ್ದು. ತಾವು ಗ್ರಂಥಿಗೆ ಅಂಗಡಿಯಲ್ಲಿ ಆ ಮಹಾಲಕ್ಷ್ಮಿ ಅಷ್ಟೋತ್ತರದ ಪುಸ್ತಕವನ್ನು ಪಡೆದುಕೊಳ್ಳಬಹುದು ಅಥವಾ ಅಂತರ್ಜಾಲದಲ್ಲಿ ಗೂಗಲ್ ಇತ್ಯಾದಿಗಳಲ್ಲಿ ಹುಡುಕ್ಬೋದು. ಮತ್ತು ಅದೇ ರೀತಿ ಈ ಲಕ್ಷ್ಮಿ ಅಷ್ಟೋತ್ತರ ಮತ್ತು 8 ಪ್ರದಕ್ಷಿಣೆ ಸಂಪೂರ್ಣವಾಗಿ ಮಾಡಿ, ಇದರಿಂದ ಶುಕ್ರನ ಅನುಗ್ರಹ ಖಂಡಿತ ಲಭಿಸುತ್ತೆ. ಉಳಿದಿರುವಂಥದ್ದು ನಾವು ಬಹುಮುಖ್ಯವಾಗಿ ಹೇಳುವಂಥದ್ದು ಬುಧನ ಅನುಗ್ರಹ. ಪ್ರತಿ ಬುಧವಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಲಲಿತಾ ಸಹಸ್ರನಾಮವನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಪಠನೆ ಮಾಡುವಂಥದ್ದು. ಈ ರೀತಿ ಮಾಡಿದ್ರೆ ತುಂಬ ಶುಭವಾಗುತ್ತೆ. ಮತ್ತು ಇದರ ಅಲ್ದಿರ ನಮ್ಮ ಒಂದು ಕನ್ಯಾ ರಾಶಿಯವರ ವಿಚಾರವಾಗಿ ಚಿನ್ನ ಆಕರ್ಷಣೆ ಮಾಡ್ಕೊಳ್ಳೋದಕ್ಕೆ ಸ್ವರ್ಣ ಆಕರ್ಷಣ ಭೈರವ ಮಂತ್ರ ಅಂತ ಬರುತ್ತೆ. ನಾವು ಕೊನೆಯ ಭಾಗದಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತೀವಿ. ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಅಡಮಾನ ಇಟ್ಟಿರುವ ಒಂದು ಚಿನ್ನದ ವಿಚಾರದಲ್ಲಿ ಸ್ವಲ್ಪ ಇದನ್ನು ಪ್ರಯತ್ನ ಪಟ್ಟು ಇದನ್ನು ಮಾಡಿಕೊಂಡ್ರೆ ತುಂಬ ಇವರಿಗೆ ಅನುಕೂಲ ಆಗುತ್ತಮ್ಮ. ಗುರುಜಿ,
ಗುರುಜಿ, ನೀವು ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಮಾರ್ಗೋಪಾಯಗಳು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಡಮಾನ ಇಟ್ಟಿರುವಂತ ಚಿನ್ನವನ್ನ ಬಿಡಿಸ್ಕೊಳ್ಳೋಕೆ ಅಥವಾ ಚಿನ್ನ ಕೊಳ್ಳೋದಕ್ಕೆ ಯಾವೆಲ್ಲ ಉಪಾಯಗಳಿದೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಕೂಡ ಮುಂದುವರೆದು ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಯಾವ್ದಾದ್ರು ಮಂತ್ರಗಳನ್ನ ತಿಳಿಸ್ತೀರಾ? ಅವರು ಅದರ ಆಚರಣೆಯನ್ನ ಹೇಗ್ ಮಾಡ್ಬೇಕು, ಹಾಗೆ ಎಷ್ಟು ದಿನದ ಒಳಗೆ ಇವರು ಪ್ರತಿಫಲವನ್ನ ಕಾಣಬಹುದು? ನೋಡಿ, ಖಂಡಿತ ಇವರಿಗೆ ಆ ಮಂತ್ರಗಳ ಆಧಾರಿತವಾಗಿ ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಸ್ವರ್ಣ ಆಕರ್ಷಣ ಭೈರವ ಮಂತ್ರ ಅಂತ ಹೇಳ್ತೀವಿ. ಅಂದರೆ ಈ ವಿಚಾರದಲ್ಲಿ ಮಾಡಿದ್ರೆ ಅಡಮಾನವಿಟ್ಟಿರುವಂಥ ಚಿನ್ನ ಬಿಡಿಸ್ಕೊಳ್ಳುವಂಥದ್ದು, ಹೊಸ ಖರೀದಿ ಮಾಡಿ ಚಿನ್ನ ಮನೆ ಸೇರುವಂಥದ್ದು, ಈ ರೀತಿ ಕನ್ಯಾ ರಾಶಿಯವರಿಗೆ ತುಂಬ ಅನುಕೂಲ ಆಗುವಂಥದ್ದು. ಈ ಮಂತ್ರವನ್ನು ಕನ್ಯಾ ರಾಶಿಯವರು ವಿಶೇಷವಾಗಿ ಬುಧವಾರದೊತ್ತು, ಅದು ಬಿಟ್ಟರೆ ಶುಕ್ರವಾರದೊತ್ತು ಮಾಡಬೇಕು. ಅದು ಬಿಟ್ಟರೆ ಅಷ್ಟಮಿ ದಿನಗಳಲ್ಲಿ ಮತ್ತು ನವಮಿ ದಿನಗಳಲ್ಲಿ ಮಾಡುವಂಥದ್ದು. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆಯ ಗೋಧೂಳಿ ಸಮಯದಲ್ಲಿ. ಅಂದರೆ ಇಲ್ಲಿ ಒಂದು ವಾರದಲ್ಲಿ ಬರುವಂಥದ್ದು ಬುಧವಾರ ಮತ್ತು ಶುಕ್ರವಾರ, ಅಷ್ಟಮಿ ನವಮಿ ದಿನಗಳಲ್ಲಿ. ಅಂದರೆ ಆ ಒಂದು ಮಾಸದಲ್ಲಿ ಅಷ್ಟಮಿ ನವಮಿ ಬಂದರೆ ಒಂದು ವಾರದಲ್ಲಿ 4 ದಿನ ಅಂದ್ಕೊಳ್ಳಿ. ಅಂದರೆ ಆಲ್ಮೋಸ್ಟು ಒಂದು ತಿಂಗಳಲ್ಲಿ 4 × 3 ಸತಿ ಬಂದರೆ 12 ಸತಿ ಬರುವಂಥದ್ದು ಈ ಒಂದು ಮಂತ್ರಗಳನ್ನ ಜಪ ಮಾಡಬಹುದು. ಮಂತ್ರ ಈ ರೀತಿ ಬರುತ್ತೆ. ವಿಶೇಷವಾದ ಸ್ವರ್ಣ ಆಕರ್ಷಣ ಭೈರವ ಮಂತ್ರ. ಓಂ ಭೈರವಾಯ ವಿದ್ಮಹಿ ಹರಿಹರ ಬ್ರಹ್ಮಾತ್ಮಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್. ಓಂ ಭೈರವಾಯ ವಿದ್ಮಹಿ ಹರಿಹರ ಬ್ರಹ್ಮಾತ್ಮಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್. ಈ ರೀತಿ ಮಂತ್ರ ಬರುತ್ತೆ. ಈ ಮಂತ್ರವನ್ನು 108 ಬಾರಿ ನಾವು ಹೇಳಿರೋ ರೀತಿ ಅಂತ ಉಚ್ಚಾರಣೆ ಮಾಡುವಂಥದ್ದು. ಮತ್ತು ಈ ಸ್ವರ್ಣ ಆಕರ್ಷಣ ಭೈರವನಿಗೆ ಸಮರ್ಪಿತವಾಗಿರುವಂಥ ವಿಶೇಷವಾದ ಮಂತ್ರವಿದು. ಸ್ವರ್ಣ ಆಕರ್ಷಣ ಭೈರವನ ಮಹಿಮೆಯನ್ನು ದೇವಿ ಮಹಾತ್ಮದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ನಮ್ಮ ವೈದಿಕ ಗ್ರಂಥಗಳಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಮತ್ತು ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಇನ್ನೂ ಹೆಚ್ಚಿನದಾಗಿ ಯಾರಿಗೆ ಆರ್ಥಿಕ ಸಂಕಷ್ಟ ಇರುತ್ತೋ, ಅದರಿಂದ ಬಳಲ್ತಾ ಇರ್ತಿರೋ ಅವರು ಸ್ವರ್ಣ ಆಕರ್ಷಣ ಭೈರವ ಮಂತ್ರದಿಂದ ಪ್ರತಿದಿನ ಭಕ್ತಿಯಿಂದ ಮಾಡಿದ್ರೆ ಸ್ವರ್ಣ ಆಕರ್ಷಣ ಭೈರವ ಮೂಲ ಮಂತ್ರ ಏನಾಗುತ್ತೆ, ಇವರಿಗೆ ಹೆಚ್ಚಿನ ಪ್ರಯೋಜನ ನೀಡುತ್ತೆ. ಯಾವ ರೀತಿ? ಈ ಮಂತ್ರವನ್ನು ನಿರಂತರವಾಗಿ ಪಠಿಸಿದ್ರೆ 54 ಬಾರಿ ಆಗಲಿ 108 ಬಾರಿ ಆಗಲಿ ಪಠಿಸುವಂಥದ್ದು. ಇದರಿಂದ ಭಗವಾನ್ ಸ್ವರ್ಣ ಆಕರ್ಷಣ ಭೈರವು ನಿರ್ದಿಷ್ಟ ಭಕ್ತರಿಗೆ ಸಂತೋಷ ನೀಡ್ತಾರೆ. ಅದರ ಜೊತೆಯಲ್ಲಿ ಸಮೃದ್ಧಿ, ಉತ್ತಮ ಆರೋಗ್ಯ, ಈ ರೀತಿ ಎಲ್ಲ ನಕಾರಾತ್ಮಕತೆಯಿಂದ ರಕ್ಷಣೆ ಸಿಗುವಂಥದ್ದು, ತುಂಬ ಯಶಸ್ವಿ ಜೀವನಕ್ಕೆ ಒಂದು ದಾರಿ ಸಿಗುವಂಥದ್ದು ನಾವು ನಮ್ಮ ಜ್ಯೋತಿಷ್ಶಾಸ್ತ್ರದಲ್ಲಿ ನೋಡಿರುವಂಥದ್ದು. ಈ ರೀತಿ ಮಾಡಿಕೊಂಡ್ರೆ ಕನ್ಯಾ ರಾಶಿಯವರಿಗೆ ರಾಶಾಧಿಪತಿ ಮತ್ತು ದ್ವಿತೀಯಾಧಿಪತಿ ಬುಧ ಶುಕ್ರರ ಒಂದು ಪೂಜೆ, ಅನುಗ್ರಹ ಮತ್ತು ಮಹಾಲಕ್ಷ್ಮಿಯ ಆರಾಧನೆ ಜೊತೆಯಲ್ಲಿ ಕೊನೆಯದಾಗಿ ನಾವು ಪ್ರತಿಯೊಂದು ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀವಿ ಸ್ವರ್ಣ ಆಕರ್ಷಣ ಭೈರವ ಮಂತ್ರ ಅಂತ. ಪ್ರತಿಯೊಂದು ರಾಶಿಯವರು ಇದನ್ನು ಮಾಡ್ಬೋದು. ವಿಶೇಷವಾಗಿ ಅನುಷ್ಠಾನ, ಮಹಾಲಕ್ಷ್ಮಿಯ ಅನುಷ್ಠಾನ ಜೊತೆಗೆ ಇದನ್ನು ಮಾಡಿದಾಗ ಇದು ಪ್ರೂವನ್ ರಿಸಲ್ಟ್ ಥರ ವರ್ಕ್ ಆಗುತ್ತೆ. ಖಂಡಿತ ಒಳ್ಳೆಯದಾಗುತ್ತಮ್ಮ. ಗುರುಜಿ, ಎಷ್ಟು ದಿನದ ಒಳಗಾಗಿ ಪ್ರತಿಫಲವನ್ನ ಇವರು ನಿರೀಕ್ಷಿಸಬಹುದು ಕನ್ಯಾ ರಾಶಿ? ನೋಡಿ, ಕನ್ಯಾ ರಾಶಿಯವರಿಗೆ ಪ್ರತಿಫಲ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಕನ್ಯಾ ರಾಶಿಯ ಮಿತ್ರ ಗ್ರಹ ಶುಕ್ರ ಅಂತ ಹೇಳ್ತೀವಿ. ರಾಶಾಧಿಪತಿ ಗ್ರಹ ಬುಧ ಆಗಿರುವಂಥದ್ದು. ಬುಧನಿಗೆ ಅತ್ಯಂತ ಮಿತ್ರವಾಗಿರುವಂಥ ಗ್ರಹ ಶುಕ್ರ. ಯಾಕಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ರಾಶಿಯಾಧಿಪತಿಗಳ ಶತ್ರುತ್ವ ಬಂದಾಗ ನಿಧಾನ ಆಗುತ್ತೆ. ಸೊ ಇಲ್ಲಿ ರಾಶಿಯಾಧಿಪತಿಯ ಒಂದು ಮಿತ್ರತ್ವ ಬಂದಿರುವಂಥದ್ದು, ಅದಕ್ಕೆ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಒಂದು ತಿಂಗಳಲ್ಲಿ 12 ಬಾರಿ ಅಂತ ಬರೋದ್ರಿಂದ 2 ತಿಂಗಳುಗಳ ಕಾಲ ಅಥವಾ 3 ತಿಂಗಳುಗಳ ಕಾಲ ಮಾಡಿದ್ರೆ ಖಂಡಿತ ಇದು ಅವರಿಗೆ ಎಫೆಕ್ಟಿವ್ನೆಸ್ ಇರುತ್ತೆ, ರಿಸಲ್ಟ್ ಕೂಡ ಬರುತ್ತೆ. ಅದರ ಪ್ರಕಾರದಲ್ಲಿ ಕನ್ಯಾ ರಾಶಿಯವರು ಖಂಡಿತ ಚಿನ್ನ ಕೊಳ್ಳಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಕನ್ಯಾ ರಾಶಿಯವರು ಯಾರೆಲ್ಲ ಇವತ್ತಿನ ಈ ಸಂಚಿಕೆಯನ್ನ ವೀಕ್ಷಿಸಿದ್ದೀರಾ ಅವರಿಗೆ ಒಂದು ಚಿನ್ನವನ್ನ ಕೊಂಡ್ಕೊಳ್ಳುವಂಥದ್ದು, ಅಡಮಾನ ಇಟ್ಟಿರುವಂತಹ ಚಿನ್ನವನ್ನ ಬಿಡಿಸ್ಕೊಳ್ಳುವಂಥದ್ದು, ಜೊತೆಗೆ ಎಷ್ಟು ದಿನದ ಒಳಗಾಗಿ ಪ್ರತಿಫಲವನ್ನ ನೀವು ಕಾಣಬಹುದು ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದೀರಾ. ಹಾಗೆ ದಿನದ ವಿಶೇಷತೆ, ಪಂಚಾಂಗ, ತಿಥಿ ಮತ್ತೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.